ಬೆಂಗಳೂರಿನಲ್ಲಿ ಗುಂಡಿ ಅಧ್ವಾನಕ್ಕೆ ಮತ್ತೊಂದು ಅಪಘಾತ ಆಗಿದೆ. ನೆಲಮಂಗಲದಲ್ಲಿ ಗುಂಡಿಯನ್ನ ತಪ್ಪಿಸಲು ಹೋಗಿ ಕಾರ್ ಪಲ್ಟಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಂಡಿ ತಪ್ಪಿಸಲು ಹೋಗಿ ಕಾರ್ ಪಲ್ಟಿಯಾಗಿರುವುದು. ಕುಣಿಗಲ್ ಬೈಪಾಸ್ ಫ್ಲೈಓವರ್ ರಸ್ತೆಯಲ್ಲಿ ಅಪಘಾತವಾಗಿದೆ. ಗುಂಡಿ ಗಂಡಾಂತರ ಮುಂದುವರೆದಿದೆ. ನೀವು ಇಷ್ಟೇ ಗುಂಡಿಗಳನ್ನು ಮುಚ್ಚಿದ್ದೀವಿ ಅಂದ್ರೂ ಕೂಡ ಕೆಲವೊಂದು ಭಾಗಗಳಲ್ಲಿ ಇರುವಂತಹ ಗುಂಡಿಗಳಿಗೆ ಶಾಶ್ವತ ಪರಿಹಾರವನ್ನ ಕೊಟ್ಟಿದ್ದೀರಾ ಅನ್ನೋ ಪ್ರಶ್ನೆ ಉದ್ಭವಿಸುವಂತೆ ಈ ಘಟನೆ ಮಾಡಿದೆ. ರಸ್ತೆಯ ಮಧ್ಯೆ ದೊಡ್ಡ ಗುಂಡಿಯನ್ನ ತಪ್ಪಿಸಲು ಹೋಗಿ ಪಲ್ಟಿಯಾಗಿದೆ ಕಾರು. ಅದೃಷ್ಟವಶಾತ್ ಕಾರ್ನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾರ್ ಮುಂಭಾಗ ಯಾವ ರೀತಿಯಾಗಿ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸಂಪೂರ್ಣ ಕಾರೇ ಡ್ಯಾಮೇಜ್ ಆಗಿದೆ. ಇಲ್ಲಿ ಕಾರ್ನಲ್ಲಿದ್ದ 6 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಖಾಸಗಿ ಆಸ್ಪತ್ರೆಯಲ್ಲಿ 6 ಮಂದಿಗೂ ಚಿಕಿತ್ಸೆಯನ್ನ ಕೊಡಲಾಗಿದೆ. ಗುಂಡಿ ಇತ್ತು, ಆ ಗುಂಡಿಯನ್ನ ತಪ್ಪಿಸೋದಕ್ಕೆ ಹೋಗಿ ಕಾರ್ ಪಲ್ಟಿಯಾಗಿದೆ. ಆ ಗುಂಡಿಯ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ನಡು ರೋಡ್ನಲ್ಲೇ ಇದೆ. ಏನಾದರೂ ಅಪ್ಪಿತಪ್ಪಿ ಒಂದು ಕ್ಷಣ ಕಣ್ಮುಚ್ಚಿ ವಾಹನವನ್ನು ಚಲಾಯಿಸಿದ್ದೇ ಆದರೆ ಅನಾಹುತ ಕಟ್ಟಿಟ್ಟ ಬುತ್ತಿ. ಆ ರೀತಿ ಅನಾಹುತ ಆಗಬಾರದು ಅಂತ ಹೇಳಿ ಗಾಡಿ ಗುಂಡಿ ಒಳಗಡೆ ಬೀಳುತ್ತೆ ಅಥವಾ ಗುಂಡಿಯನ್ನು ನಾವು ದಾಟ್ಕೊಂಡು ಹೋದರೆ ಅಥವಾ ಕಾರಿಗೂ ಕೂಡ ಒಂದಷ್ಟು ಸಮಸ್ಯೆಗಳಾಗುತ್ತೆ. ಆ ಗುಂಡಿಯ ನಡುವೆ ನಾವು ಕಾರನ್ನು ತೆಗೆದುಕೊಂಡು ಹೋದಾಗ, ಬೈಕನ್ನು ತೆಗೆದುಕೊಂಡು ಹೋದಾಗ ಜರ್ಕ್ ಆಗುತ್ತೆ. ಅದನ್ನು ತಪ್ಪಿಸೋಣ ಅಂತ ಹೇಳಿ ಡ್ರೈವರ್ ಎಡಕ್ಕೆ ಎಳೆದ್ರೋ ಬಲಕ್ಕೆ ಎಳೆದ್ರೋ ಗೊತ್ತಿಲ್ಲ, ಆದರೆ ಕಾರೇ ಸಂಪೂರ್ಣವಾಗಿ ಪಲ್ಟಿಯಾಗಿದೆ. ಅದರಿಂದಾಗಿ 6 ಮಂದಿ ಗಾಯಗೊಂಡಿದ್ದಾರೆ. ಕಾರ್ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ. ಇಂತಹ ಘಟನೆಗಳು ದಿನ ನಡೀತಾ ಇರುತ್ತೆ. ಗೊತ್ತಾಗೋ ರೀತಿ ಇದೊಂದು. ಬೆಂಗಳೂರು ನಗರದಲ್ಲಂತೂ ಹೇಳೋದೇ ಬೇಡ. ಪ್ರತಿದಿನ 10 ಪ್ರಕರಣಗಳು ಈ ರೀತಿಯಾಗಿ ಆಗ್ತಾನೆ ಇರುತ್ತೆ. ಶಾಶ್ವತವಾಗಿ ರಸ್ತೆ ಗುಂಡಿಗಳಿಗೆ ಮುಕ್ತಿಯನ್ನು ಕೊಡಬೇಕು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿ ಗುಂಡಿ ಬಿದ್ದಿದೆ ಅಂದರೆ ಎಷ್ಟು ಅವೈಜ್ಞಾನಿಕವಾಗಿ ಅವರು ಕೆಲಸವನ್ನು ಮಾಡಿರಬೇಡ ಅನ್ನೋದನ್ನು ನಾವು ಇಲ್ಲಿ ಅಂದಾಜು ಮಾಡಿಕೊಳ್ಬೇಕು. ನೆಲಮಂಗಲದಲ್ಲಿ ಆಗಿರುವಂತಹ ಘಟನೆ ಇದು. ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಆಗಿರುವಂತಹ ಘಟನೆ. ರಾಷ್ಟ್ರೀಯ ಹೆದ್ದಾರಿ ಹೈವೇ ಅಂದರೆ ಸ್ಪೀಡಾಗಿ ಹೋಗ್ತಾ ಇರ್ತಾರೆ. ಒಂದು ವೇಳೆ ಗುಂಡಿ ಸಿಕ್ತು ಅಂತ ಹೇಳಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಪ್ರಾಣಕ್ಕೆ ಅಪಾಯ ಇಲ್ಲಿ.